ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಿರಣ್ ಸ್ಟಾಕ್ ಮಾರ್ಕೆಟ್ ಮೈಂಡ್ಸ್. ಸ್ನೇಹಿತರೆ, ನಮ್ಮ ದೇಶದ ಅತಿ ದೊಡ್ಡ ಮತ್ತು ನಮ್ಮ ಹಿಂದೂ ಧರ್ಮದ ಅತಿ ಪವಿತ್ರವಾದ ದೊಡ್ಡ ಒಂದು ಇವೆಂಟ್ ನಡೀತಾ ಇದೆ ಸ್ನೇಹಿತರೆ. ಅಂದರೆ ಸ್ನೇಹಿತರೆ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇದೇ ತಿಂಗಳು ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಮಹಾಕುಂಭಮೇಳ ನಡೆಯುತ್ತಿದೆ ಸ್ನೇಹಿತರೆ. ಅಂದರೆ ಇದು ನಮ್ಮ 2025 ಅತಿ ದೊಡ್ಡ, ಅಂದರೆ ವಿದೇಶದಿಂದ ಸೇರಿ ನಮ್ಮ ದೇಶಕ್ಕೆ ಸೇರಿ ಇಡೀ ಪ್ರಪಂಚಕ್ಕೆ ಅತಿ ದೊಡ್ಡ ಒಂದು ಇವೆಂಟ್ ಅಂದರೆ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಇದು 12 ವರ್ಷಕ್ಕೆ 144 ವರ್ಷಕ್ಕೆ ಒಂದು ಸಾರಿ ನಡೆಯುತ್ತೆ ಸ್ನೇಹಿತರೆ. ಅಂದರೆ ಸ್ನೇಹಿತರೆ, ಇದರಲ್ಲಿ ನಮ್ಮ ದೇಶದಲ್ಲಿ 4 ರೀತಿಯ ಕುಂಭಮೇಳ ನಡೆಯುತ್ತವೆ ಸ್ನೇಹಿತರೆ. ಅದರಲ್ಲಿ ಒಂದು ಪ್ರತಿ 4 ವರ್ಷಕ್ಕೊಂದ್ಸಲಿ ನಡೀತದೆ ಸ್ನೇಹಿತರೆ. ಕುಂಭಮೇಳ ಪ್ರತಿ 4 ವರ್ಷಕ್ಕೆ ಒಂದು ಸಲ ಹರಿದ್ವಾರ, ಪ್ರಯಾಗ್ರಾಜ್, ಉಜ್ಜೈನ್, ನಾಸಿಕಲ್ಲಿ ಪ್ರತಿ 4 ವರ್ಷಕ್ಕೊಂದು ಕುಂಭಮೇಳ ನಡೀತದೆ. ಅದೇ ರೀತಿ ಅರ್ಧ ಕುಂಭಮೇಳ ಅಂತ ಸ್ನೇಹಿತರೆ 6 ವರ್ಷಕ್ಕೊಂದು ಸಾರಿ ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ ನಡೀತದೆ. ಅದೇ ರೀತಿ ಪೂರ್ಣ ಕುಂಭಮೇಳ ಇದು 12 ವರ್ಷಕ್ಕೊಂದು ಸಲ ಪ್ರಯಾಗ್ರಾಜಲ್ಲಿ ನಡೀತದೆ. ಅದೇ ರೀತಿ ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ನಡೆಯುತ್ತೆ ಸ್ನೇಹಿತರೆ. ಇದು ಪ್ರಯಾಗ್ರಾಜ್ ನಡೀತದೆ. ಪೂರ್ಣ ಕುಂಭಮೇಳ 12 ಪೂರ್ಣ ಕುಂಭಮೇಳ ನಡೆದ ನಂತರ ಮಹಾಕುಂಭಮೇಳ 144 ವರ್ಷಕ್ಕೆ ಒಂದು ಸಾರಿ ನಡೆಯುತ್ತೆ ಸ್ನೇಹಿತರೆ. ಇದು ನಮ್ಮ ದೇಶದ ಆರ್ಥಿಕತೆಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂದರೆ, ನಮ್ಮ ದೇಶದ ಆರ್ಥಿಕತೆಗೆ ಪುನಶ್ಚೇತನ ಯಾವ ರೀತಿ ನಡೀತದೆ ಅಂದರೆ, ಮತ್ತು ಇದನ್ನೊಂದು ಉತ್ತರ ಪ್ರದೇಶದ ಆರ್ಥಿಕತೆಗೆ ಪುನಶ್ಚೇತನಕ್ಕೆ ಮಹಾ ಕೊಡುಗೆಯನ್ನು ನೀಡುತ್ತೆ ಸ್ನೇಹಿತರೆ. ಮಹಾಕುಂಭಮೇಳ ಇರ್ಬೋದು, ಕುಂಭಮೇಳ ಇರ್ಬೋದು ಸ್ನೇಹಿತರೆ. ಈ ವರ್ಷ 3,000 ಕೋಟಿಗಳಂತೂ ಇದನ್ನು ಇದರ ರೆಡಿ ಮಾಡೋದಕ್ಕೆ ಸ್ನೇಹಿತರೆ, ಇದಕ್ಕೆ ಯಾವ ರೀತಿ ಪ್ರಯೋಗ ಮಾಡಬೇಕು, ಯಾವ ರೀತಿ ಅರೇಂಜ್ಮೆಂಟ್ ಮಾಡಬೇಕು, ಇದಕ್ಕೆ ಉತ್ತರ ಪ್ರದೇಶ 3,000 ಕೋಟಿಗಳಷ್ಟು ಖರ್ಚು ಮಾಡಿದೆ ಸ್ನೇಹಿತರೆ. ಇದಕ್ಕೆ ಸ್ನೇಹಿತರೆ ಮಹಾಕುಂಭಮೇಳಕ್ಕೆ 45 ಕೋಟಿ ಜನ, 40ರಿಂದ 45 ಕೋಟಿ ಜನ, ದೇಶ ವಿದೇಶ, ನಮ್ಮ ಇಡೀ ಹಿಂದೂ ಸಂಪ್ರದಾಯ ಜನಗಳು ಇದಕ್ಕೆ ಭಾಗವಹಿಸುವ ನಿರೀಕ್ಷೆ ಇದೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಇದರ ಒಟ್ಟು ಆದಾಯ ನಮ್ಮ ದೇಶದ ಆರ್ಥಿಕತೆಗೆ ಯಾವ ರೀತಿ ಅಂದರೆ 4 ಲಕ್ಷ ಕೋಟಿ ಆದಾಯ ನಿರೀಕ್ಷೆ ಇದೆ ಸ್ನೇಹಿತರೆ. ಅಂದರೆ ನಮ್ಮ ಕರ್ನಾಟಕದ ಒಂದು ವರ್ಷದ ಬಜೆಟ್ ಸ್ನೇಹಿತರೆ, ನಮ್ಮ ಕರ್ನಾಟಕದ ಬಜೆಟ್ 3,70,00,000 ಬಜೆಟ್, 3,000 ಕೋಟಿ ಬಜೆಟ್ ಇದೆ. 3,70,000 ಕೋಟಿ ಬಜೆಟ್ ಇದೆ. ಆ ರೀತಿ ಇಲ್ಲಿ ಆದಾಯ ನಿರೀಕ್ಷೆ ಇದೆ ಸ್ನೇಹಿತರೆ. ಇದಕ್ಕೆ ಉತ್ತರ ಪ್ರದೇಶ ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ 26 ಮಹಾಕುಂಭಮೇಳ, ಇಂದು ಪವಿತ್ರವಾದ ಮಹಾಕುಂಭಮೇಳ ನಡೆಯುತ್ತೆ ಸ್ನೇಹಿತರೆ. ಈ ದಿನದ ವಿಶೇಷ ಇದಾಗಿತ್ತು ಸ್ನೇಹಿತರೆ. ಈ ರೀತಿಯ ಇನ್ನೂ ಉತ್ತಮವಾದ ವಿಷಯಗಳನ್ನು ತಿಳಿಸಿಕೊಡಲು ನಿಮ್ಮ ಸಬ್ಸ್ಕ್ರೈಬ್ ಮತ್ತು ಶೇರ್ ಇರ್ಬೋದು, ಲೈಕ್ಸ್ ಇರ್ಬೋದು ಸ್ನೇಹಿತರೆ, ಉತ್ತಮವಾಗುತ್ತೆ ಸ್ನೇಹಿತರೆ. ಇನ್ನೂ ನಿಮ್ಮ ಸಪೋರ್ಟಿಂದ ಇನ್ನೂ ಉತ್ತಮವಾದ ವಿಡಿಯೋಗಳನ್ನು ಮಾಡಲು ಅನುಕೂಲವಾಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು.